ಹಲೋ ನಮಸ್ತೆ. ವೆಲ್ಕಮ್ ಟು ಯುದ್ವಿ ಗೌಡಸ್ ವ್ಲಾಗ್. ನನ್ನ ಏರಂತೂ ಸಿಕ್ಕಾಪಟ್ಟೆ ಫಾಲ್ ಆಗ್ತಾಯಿತ್ತು ಮತ್ತು ಸಿಕ್ಕಾಪಟ್ಟೆ ತಿನ್ನಾಗ್ಬಿಟ್ಟಿತ್ತು. ಬುರುಡೆ ಎಲ್ಲ ಕಾಣಿಸ್ತಾ ಇದೆ, ಅಷ್ಟು ತಿನ್ನಾಗಿತ್ತು ಹೇರು. ನಾನು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹೇಳ್ತಾ ಇದ್ರಲ್ಲ, ಆಲ್ಫ್ ಗುಡ್ನೆಸ್ ಅವರ ರೋಸ್ಮೇರಿ ವಾಟರ್ ಸ್ಪ್ರೇ ಯೂಸ್ ಮಾಡಿದ್ರೆ ಬೇಬಿ ಏರ್ಸ್ ಗ್ರೋ ಆಗುತ್ತೆ ಮತ್ತು ಏರ್ ಫಾಲು ಕಮ್ಮಿ ಆಗುತ್ತೆ ಅಂತ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದ್ಸಲ ತರಿಸ್ದೆ. ಚೆನ್ನಾಗಿತ್ತು ಅದ್ರ ರಿಸಲ್ಟು. ಅದಕ್ಕೆ ನಾನು ಮತ್ತೆ ಇನ್ನೊಂದೆರಡು ಬಾಟಲ್ ಬುಕ್ ಮಾಡ್ಕೊಂಡಿದ್ದೀನಿ. ಈ ವಾಟರ್ ಸ್ಪ್ರೇ ಬಂದು ಸಿಲಿಕಾನ್ ಫ್ರೀ ಮತ್ತು ಪ್ಯಾರಾಬೆನ್ ಫ್ರೀ ಮತ್ತು ಸಲ್ಫೇಟ್ ಫ್ರೀ ಆಗಿರುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಅಂಥ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ, ಯಾಕಂದರೆ ಕೆಮಿಕಲ್ ಫ್ರೀ ಆಗಿರುತ್ತೆ ನೋಡಿ, ಅದಕ್ಕೋಸ್ಕರ. ನನಗೆ ಇದನ್ನು ತರಿಸಿದಾಗ ಫಸ್ಟ್ ಟೈಮು ಹೆಂಗೆ ಓಪನ್ ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ಮತ್ತು ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿ ಆಮೇಲೆ ನಾನು ಓಪನ್ ಮಾಡಿದೆ. ಹೆಂಗೆ ಅಂದರೆ ಅಲ್ಲಿ ಸೈಡಲ್ಲಿ ಒಂದು ಬಟನ್ ಥರ ಕೊಟ್ಟಿರ್ತಾರೆ, ಅದು ಒಂದು ಕಡೆ ಸ್ವಲ್ಪ ಲಾಂಗ್ ಇರುತ್ತೆ, ಥ್ರೆಡ್ ಥರ. ಅದನ್ನು ಜೋರಾಗಿ ಪ್ರೆಸ್ ಮಾಡಿದ್ರೆ ಅದು ಸ್ಪ್ರೇದು ಓಪನ್ ಆಗುತ್ತೆ. ನಾವು ಪ್ರೆಸ್ ಮಾಡಿದ್ರೆ ಸ್ಪ್ರೇ ಆಗುತ್ತೆ. ಮತ್ತು ಅದನ್ನು ಇನ್ನೊಂದು ಸೈಡು ಅದು ಸ್ವಲ್ಪ ಥ್ರೆಡ್ಡು ಜಾಸ್ತಿ ಬಂದಿರುತ್ತೆ ನೋಡಿ, ಅದನ್ನು ವಾಪಸ್ ಮತ್ತೆ ಪ್ರೆಸ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ನೋಡಿ, ನಾನಿಲ್ಲಿ 2 ಸಲ ತೋರಿಸ್ತಾ ಇದ್ದೀನಿ. ಯಾರಾದರೂ ಗೊತ್ತಾಗಿಲ್ಲ ಅಂದರೆ ಬೇಕಿದ್ದರೆ ನೋಡ್ಕೊಳ್ಳಿ. ಒಂದು ಸಲ ಪ್ರೆಸ್ ಮಾಡಿದಾಗ ಅದು ಓಪನ್ ಆಗುತ್ತೆ, ಮತ್ತು ಇನ್ನೊಂದು ಸೈಡಿಂದ ಪ್ರೆಸ್ ಮಾಡಿದಾಗ ಅದು ಕ್ಲೋಸ್ ಆಗುತ್ತೆ. ಫ್ರೇಗ್ರೆನ್ಸು ಅಷ್ಟೇ ಚೆನ್ನಾಗಿದೆ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ ನಂದು ಎಷ್ಟು ಏರ್ ಫಾಲ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇದು ಇವಾಗ ಕಮ್ಮಿ ಆಗಿದೆ. ಮೊದಲು ಸಿಕ್ಕಾಪಟ್ಟೆ ರಬ್ಬರ್ ಬ್ಯಾಂಡ್ ತೆಗೆದ್ರೆ ಅದು ಸುತ್ತ ಇರ್ತಾಯಿತ್ತು, ಹಂಗೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಒಂದು ಇಡೀ ಬರ್ತಾಯಿತ್ತು, ಅಷ್ಟು ಏರ್ ಫಾಲ್ ಆಗ್ತಾಯಿತ್ತು. ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಈ ಏರ್ ಸ್ಪ್ರೇನ ಹೆಂಗೆ ಯೂಸ್ ಮಾಡಬೇಕು ಅಂದರೆ, ನಾವು ಏರ್ ಆಯಿಲ್ ಎಲ್ಲ ಅಪ್ಲೈ ಮಾಡ್ತೀವಿ ನೋಡಿ, ಈ ಸ್ಪ್ರೇನೂ ಅದೇ ಥರ ಸ್ವಲ್ಪನೇ ಕೂದಲನ್ನ ಭಾಗ ಮಾಡಿಕೊಂಡು ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಸ್ಪ್ರೇ ಮಾಡ್ಕೋಬೇಕು. ಮತ್ತು ರೂಟ್ಗೂ ಅಷ್ಟೇ ಸ್ಪ್ರೇ ಮಾಡಿಕೊಂಡು ಒಂದು 10 ಮಿನಿಟ್ಸು ನೀಟಾಗಿ ಮಸಾಜ್ ಕೊಡಬೇಕು. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ನೀಟಾಗಿ ಹೆಡ್ ಮಸಾಜ್ ಮಾಡಿಕೊಂಡು, ನಮ್ಗೆ ಇವಾಗ ಸ್ವಲ್ಪ ಬ್ಯುಸಿ ಇದ್ದೀವಿ, ಏರ್ ವಾಶ್ ಮಾಡೋಕ್ಕಾಗಲ್ಲ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಏರ್ ವಾಶ್ ಮಾಡಲೇಬೇಕು ಅಂತ ಏನಿಲ್ಲ, ಅದನ್ನು ಹಂಗೆ ಬಿಡೋದ್ರಿಂದ ಪ್ರಾಬ್ಲಮ್ಮು ಏನೂ ಆಗಲ್ಲ. ಇನ್ನೊಂದೇನೆಂದರೆ, ಬರೀ ಏರ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಮ್ಮದು ಏರ್ ಫಾಲ್ ಕಮ್ಮಿ ಆಗುತ್ತೆ, ಏರ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೋಬೇಡಿ. ಇದ್ರ ಜೊತೆಗೆ ನಾವು ಇಂಟೇಕ್ ಚೆನ್ನಾಗಿ ತೊಗೋಬೇಕು. ಏನಂದರೆ ಹೆಲ್ದಿ ಫುಡ್ಸ್ ತೊಗೋಬೇಕು. ಜಂಕ್ಸ್ ತಿನ್ನೋದು, ಸಿಕ್ಕಾಪಟ್ಟೆ ಸ್ವೀಟ್ ತಿನ್ನೋದು ಮತ್ತು ಯಾವಾಗಲೂ ಆಚೆ ತಿನ್ನೋದು ಮತ್ತು ಅದ್ರ ಜೊತೆಗೆ ಇದನ್ನ ಯೂಸ್ ಮಾಡಿದ್ರೆ ರಿಸಲ್ಟು ಅಷ್ಟು ಚೆನ್ನಾಗಿ ಬರಲ್ಲ. ತರಕಾರಿ, ಹಣ್ಣು, ಒಳ್ಳೆ ಹೋಮ್ ಮೇಡ್ ರೆಸಿಪೀಸು, ಹೆಲ್ದಿಯಾಗಿರೋದು, ಅದ್ರ ಜೊತೆಗೆ ಇದನ್ನು ಕೂಡ ಯೂಸ್ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಒಂದಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಬೇರೆ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಬರೀ ಅದೊಂದೇ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ರಿಸಲ್ಟು ನಿಜವಾಗ್ಲೂ ಸಿಗಲ್ಲ. ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲು ಹೆಲ್ದಿಯಾಗಿರಬೇಕು ಮತ್ತು ನೀವು ತಿನ್ನೋ ಫುಡ್ಡು ಚೆನ್ನಾಗಿರಬೇಕು. ಸೊ ಆವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ. ಮತ್ತು ಯಾರಿಗೆ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಇದೆ, ಸುಮ್ಮನೆ ಕೈಲಿ ಹಿಂಗೆ ಅಂದರೆ ಉದುರುತ್ತೆ ಇಡ್ತಾರ, ಮತ್ತು ಅಂಟು ಥರ ಅನಿಸುತ್ತೆ, ತುಂಬ ಇಚಿಂಗ್ ಆಗುತ್ತೆ ಮತ್ತು ಅದರಿಂದನೂ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಇದಕ್ಕೆ ಏನಾದರೂ ಹೋಮ್ ಮೇಡ್ ಸೊಲ್ಯೂಷನ್ ಬೇಕು ಅನ್ನೋರು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆಯೇ ಹೆಲ್ದಿ ಲೈಫ್ ಸ್ಟೈಲ್ ಜೊತೆ ಈ ರೋಸ್ಮೇರಿ ವಾಟರ್ ಸ್ಪ್ರೇನ ಯೂಸ್ ಮಾಡಿ ನೋಡಿ, ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಇನ್ನೊಂದೇನೆಂದರೆ 6 ತಿಂಗಳಿಗೆ 3 ತಿಂಗಳಿಗೆ ಯೂಸ್ ಮಾಡೋದಲ್ಲ, ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅನ್ನೋರು, ಮತ್ತು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕು ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡಿ. ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.